ನಮಸ್ತೆ ಫ್ರೆಂಡ್. ಇವತ್ತು ಆ್ಯಕ್ಚುಲಿ ನಾನು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಅದು ಎದರಲ್ಲಿ ಅಂತಂದರೆ ರಾಗಿನಲ್ಲಿ. ಸೊ ಇದು ನನ್ನ ಫೇವ್ರೆಟ್ ಸ್ವೀಟು. ಅದು ಹೆಸರು ಹೇಳೋದಿಲ್ಲ, ಅದು ಫುಲ್ ವಿಡಿಯೋ ನೋಡಿದ ಮೇಲೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ಫಸ್ಟು ರಾಗಿನ ನೀರಲ್ಲಿ ನೆನೆ ಇಡಬೇಕು, ಅಂತಂದರೆ ಹೆಚ್ಚು ಕಮ್ಮಿ ಒಂದು 6 ಅವರ್ ನೆನೆ ಇಡಬೇಕು. ಸೊ ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ದೆ. ಈಗ ಅದು ನೆನ್ಕೊಂಡಿದೆ, ಚೆನ್ನಾಗಿ ನೆನ್ಕೊಂಡಿದೆ. ಈಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಬನ್ನಿ ಮಿಕ್ಸಿ ಮಾಡೋಣ. ಸೊ ಬನ್ನಿ, ಇದು ಫಸ್ಟು ಇದ್ರಾಗಿರೋ ಹಾಲು ತೆಗಿಯೋಣ. ಸೊ ಇದನ್ನ ಹಾಲನ್ನ ತೊಳ್ಕೊಬೇಕು. ಹಿಂಗೆ ತೊಳ್ಕೊಂಡು ನೋಡಿ ಹಾಲು ಹೆಂಗಿದೆ. ಅದು ನೋಡಿ ಹಾಲು ಹೆಂಗಿದೆ, ಒಳ್ಳೆ ಸೋಯಾ ಮಿಲ್ಕ್ ಇದ್ದಂಗೆ ಇದೆಯಲ್ಲ. ಓಕೆ, ಈಗ ನಾನು ಹೇಳ್ದಂಗೆ ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಹೇಳಿದ್ದೆ. ಈಗ ನೋಡಿ, ಸೊ ರಾಗಿ ಹಾಲೆಲ್ಲ ಕೆಳಗೋಗಿದೆ, ನೀರು ಮಾತ್ರ, ತಿಳಿ ನೀರು ಮಾತ್ರ ಮೇಲೆ ಬಂದಿದೆ. ಈಗ ಈ ನೀರನ್ನ ತಕ್ಕೊಳ್ಳೋಣ. ನೀರನ್ನ ತೆಗಿತಾ ಇದ್ದೀನಿ. ಈ ನೀರನ್ನ ಏನಕ್ಕೆ ತಕ್ಕೊಳ್ಳೋದು ಅಂತಂದರೆ, ಈ ನೀರಲ್ಲೇ ನಾವು ಬೆಲ್ಲನ ಹಾಕಿ ಕರಗಿಸ್ಬೇಕು. ಸೊ ಏನಕ್ಕೆ ಈ ನೀರಲ್ಲಿ ಬೆಲ್ಲ ಏನಕ್ಕೆ ಅಂತಂದರೆ, ಸೊ ಅದರೊಳಗೆ ಬೆಲ್ಲದಲ್ಲಿ ಕಲ್ಲೆಲ್ಲ ಬರುತ್ತಲ್ಲ, ಸೊ ಈ ನೀರಲ್ಲಿ ಆ ಬೆಲ್ಲನ ಕರಗಿಸಿ ಮತ್ತು ಆ ಬೆಲ್ಲ, ಕರಗಿದ ಬೆಲ್ಲನ ಮತ್ತೆ ಸೋಸ್ಕೊಂಡು ಇದಕ್ಕೆ ಹಾಕಿ ಸೊ ಸ್ಟಾರ್ಟ್ ಮಾಡಬೇಕು. ತೊಗೊಂಡಿದ್ದೆ, ಸೊ ಅದ್ರ ತುಂಬನೇ ನಾನು ಬೆಲ್ಲ ತೊಗೊತಾ ಇದ್ದೀನಿ. ಸೊ ಈಗ ಇದಕ್ಕೆ ಹಾಕಿ ಬೆಲ್ಲ ಕರಗಿಸ್ಕೊಳೋಣ ಬನ್ನಿ. ಈಗ ಬೆಲ್ಲ ಕರಗಿದೆ. ನಾನು ಬೇಗ ಕರಗಲಿ ಅಂತ ಸ್ವಲ್ಪ ಬಿಸಿನೀರು ಹಾಕ್ಕೊಂಡೆ. ಅವಾಗ ನಾನು ತೆಗೆದಿಟ್ಟಿನಲ್ಲ ನೀರು, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಈ ರಾಗಿ ಹಾಲಿದೆಯಲ್ಲ, ಸೊ ಇದನ್ನು ಕುದಿಯೋ ಟೈಮ್ನಲ್ಲಿ ನಾವು ಹಾಕಿ ಗುರಾಡಬೇಕು. ಸೊ ಇದು ಸ್ವಲ್ಪ ಕುದಿರಿ. ಸೊ ಈಗ ನೋಡಿ ಕುದೀತಾ ಇದೆ. ಇದು ಹಿಂಗೆ ಕುದೀತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಸೊ ಇದಕ್ಕೆ ನಾನು ಒಣಶುಂಠಿ ಪುಡಿ ಆಮೇಲೆ ಏಲಕ್ಕಿ ಪುಡಿ 2 ಮಿಕ್ಸ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಸೊ ಇದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನಾನು ಅರ್ಧ 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಕಲಸೋಣ. ಅದು ಈ ಶುಂಠಿ ಏಲಕ್ಕಿ ಪುಡಿ ಏನು ಹಾಕಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಬೆಲ್ಲದ ನೀರಲ್ಲಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಒಂದು ನಿಮಿಷ ಕುದಿಲಿ. ಅದು 1 ನಿಮಿಷ ಆಗಿದೆ. ಸೊ ಈಗ ನಾನು ಅದನ್ನು ಹೇಳಿದ್ನಲ್ಲ, ಗಟ್ಟಿ ಇರೋ ರಾಗಿ ಹಾಲನ್ನ ಈಗ ಇದನ್ನು ಈ ಕುದ್ದಿರೋ ಬೆಲ್ಲದ ನೀರೊಳಗೆ ಹಾಕ್ಕೊತ ಸೊ ಮಿಕ್ಸ್ ಮಾಡೋಣ. ಸೊ ಇದು ಮಿಕ್ಸ್ ಮಾಡ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ನ. ಈಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಗೂರಾಡಬೇಕು. ಏನಕ್ಕೆ ಅಂದರೆ ಇದೆಲ್ಲ ಅಂದರೆ ಅದು ಗಟ್ಟಿ ಆಗೋಗ್ಬಿಡುತ್ತೆ, ಇಲ್ಲ ಗಂಟು ಆಗೋಗ್ಬಿಡುತ್ತೆ. ನಿಮಗೆ ಅನಿಸ್ತಾ ಇರಬೇಕು ಇದು ಮೋಸ್ಟ್ಲಿ ಏನಿದೆ ಇಷ್ಟು ತುಂಬ ಲಾಂಗ್ ಪ್ರೊಸೆಸ್ಸು ಅಂತಂದು. ಬಟ್ ನಾನು ಹೇಳ್ತೀನಿ, ಈ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ಚೆನ್ನಾಗಿ ಅದು ಗಂಟಾಗ್ಲಂಗೆ ಕಲಸೋಣ. ಸೊ ಈಗ ಗಟ್ಟಿಯಾಗಿದೆ ಇದು, ನೋಡಿ ನಿಮಗೆ ಗೊತ್ತಾಗ್ಬೋದು. 1 ನಿಮಿಷ ಸ್ಪೂನಲ್ಲಿ ತೋರಿಸ್ತೇನೆ. ಸೊ ನೋಡಿ, ಇಷ್ಟು ಗಟ್ಟಿ ಆಗಬೇಕಿದು. ಸೊ ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ ಬನ್ನಿ. ತಟ್ಟೆಗೆ ಎಣ್ಣೆ ಹಾಕೊಳ್ಳೋಣ, ಯಾಕೆಂದರೆ ಅದು ಅಂಟ್ಕೋಬಾರ್ದಲ್ವಾ, ಅದಕ್ಕೋಸ್ಕರ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಸೊ ಈಗ ರೆಡಿ ಆಗಿದೆ. ಈಗ ಸ್ವಲ್ಪ ಇದನ್ನು ಡೆಕೋರೇಷನ್ ಮಾಡೋಣ. ಮೇಲೆ ನಾನು ತುರಿದಿರೋ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ.
ಹಾಕಲೇಬೇಕಂತೇನಿಲ್ಲ. ಸೊ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಣಕೊಬ್ಬರಿ ಬಾಯ ಸಿಗ್ತಾ ಇದೆ ಒಂಥರ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಕಸಕಸೆನ ಹಾಕಬೇಕು. ಇದು ಮೇನ್ ಆ್ಯಕ್ಚುಲಿ. ನೀವು ಒಣಕೊಬ್ಬರಿ ಹಾಕದೇ ಇದ್ರೂ ಪರವಾಗಿಲ್ಲ, ಕಸಕಸೆ ಮೇನ್ ಹಾಕಲೇಬೇಕು. ಸೊ ಹಾಕಾಯ್ತು, ಈಗ ರೆಡಿ ಆಗಿದೆ. ಸೊ ಇನ್ನೊಂದು ಫ್ರೆಂಡ್, ಈಗ ಇದು ಫೈನಲ್ ಆಗಿ ರೆಡಿ ಆಯಿತು. ಈಗ ಇದು ತುಂಬ ಬಿಸಿಯಾಗಿದೆ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ಅಲ್ಲಿ ತಣ್ಣಗಾಗೋ ತನಕ ಬಿಡಬೇಕು. ಇದು ತಣ್ಣಗಾಗಕ್ಕೆ ಮಿನಿಮಮ್ 3 ಅವರ್ ಆಗುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಓಕೆ, ಈಗ ತಣ್ಣಗಾಗಿದೆ ಅನಿಸುತ್ತೆ, ನೋಡೋಣ ಬನ್ನಿ. ವಾವ್, ನೋಡಿ ಸ್ವೀಟ್ ರೆಡಿ ಆಗಿದೆ. ನೋಡಿ ಹಿಂಗೆ ಕೇಕ್ ಥರ ಆಗಿದೆ. ಸೊ ಇದು ಏನು ಸ್ವೀಟ್ ಅಂತಂದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಇದು ಜಾಸ್ತಿ ನಮ್ಮ ಶಿವಮೊಗ್ಗದ ಕಡೆ ಜಾಸ್ತಿ ಮಾಡ್ತಾರೆ. ಈಗ ಕಟ್ ಮಾಡ್ಕೊಂಡು ತಿನ್ನೋಣ ಬನ್ನಿ. ನೋಡಿ ಜೆಲ್ಲಿ ಇದ್ದಂಗಿದೆ.